ದರ್ಶನ್ ಪ್ರಕರಣದ ಬಗ್ಗೆ ಸಾಕಷ್ಟು ಚರ್ಚೆ ಆಯಿತು. ಆದ್ರೆ ಈಗ ದರ್ಶನ್ ಆಸ್ತಿಯ ಬಗ್ಗೆಯೂ ಚರ್ಚೆ ಆಗ್ತಾ ಇದೆ. ದರ್ಶನ್ ಕೋಟಿ ಕೋಟಿ ಹಣ ಮಾಡಿದ್ದು ಹೇಗೆ ಅನ್ನೋದು ಗೊತ್ತಾ? ದಿನಕರ್ ಕೋಟಿ ಕೋಟಿ ಹಣ ಮಾಡಿದ್ದು ಹೇಗೆ ಗೊತ್ತಾ? ಸ್ಟಾರ್ಗಳ ಸಣ್ಣ ವಿಚಾರವನ್ನ ವೈಭವೀಕರಿಸುವಂತಹ ಪ್ರಯತ್ನವೂ ನಮ್ಮದಲ್ಲ. ಸಿಗದೇ ಇರ್ತಕ್ಕಂತಹ ವಿಚಾರವನ್ನ ಕಲರ್ಫುಲ್ ಆಗಿ ಕೂತು ಎಕ್ಸ್ಪ್ಲೈನ್ ಮಾಡುವಂತಹ ಇರಾದೆಗೂ ನಾವು ಬಿದ್ದಿಲ್ಲ. ಇರುವಂತಹ ವಿಚಾರವನ್ನ ವಿಸ್ತರಿಸಿ ಹೇಳುವಂತಹ ಪ್ರಯತ್ನ ಮಾತ್ರ ನಮ್ಮದು. ಹಾಗಾದ್ರೆ ದರ್ಶನ್ ಪ್ರಕರಣದ ಚರ್ಚೆಯ ಬೆನ್ನಲ್ಲೇ ದರ್ಶನ್ ಆಸ್ತಿಯ ಬಗ್ಗೆಯೂ ಚರ್ಚೆ ಆಗ್ತಾ ಇದೆ. ಒಂದಷ್ಟು ಗೊಂದಲಗಳನ್ನು ನಿವಾರಿಸುವಂತಹ ಜವಾಬ್ದಾರಿ ನಮಗೂ ಕೂಡ ಇದೆ. ಹಾಗಾಗಿ ದರ್ಶನ್ ಕೋಟಿ ಕೋಟಿ ಹಣ ಮಾಡಿದ್ದು ಹೇಗೆ ಗೊತ್ತಾ? ದಿನಕರ್ ಕೋಟಿ ಕೋಟಿ ಹಣ ಮಾಡಿದ್ದು ಹೇಗೆ? ತಂದೆ ತೂಗುದೀಪ ಶ್ರೀನಿವಾಸ್ ಆಸ್ತಿ ಮಾಡಿರಲಿಲ್ಲ. ತಂದೆಯ ಆಸ್ತಿ ಝೀರೋ ಇತ್ತು, ಯಾವ ಆಸ್ತಿಯೂ ಇರಲಿಲ್ಲ. ತನ್ನ ನೆಚ್ಚಿನ ನಟನಾ ಕೌಶಲ್ಯದಿಂದ ಇಡೀ ಕನ್ನಡಿಗರ ಮನಗೆದ್ದಿದ್ರು ಅನ್ನೋದನ್ನು ಬಿಟ್ಟರೆ ಬೇರಿನ್ಯಾವ ಆಸ್ತಿಯೂ ಇರಲಿಲ್ಲ ದಿನಕರ್. ಅಂದರೆ ದರ್ಶನ್ ಅವರ ತಂದೆಯ ಆಸ್ತಿ ಬಗ್ಗೆ ಮಾತನಾಡೋದಾದರೆ, ತಂದೆಯ ಆಸ್ತಿ ಇದ್ದಿದ್ದೊಂದೇ, ಅವರಲ್ಲಿದ್ದಂತಹ ಕಲೆ, ದೈತ್ಯ ಪ್ರತಿಭೆ, ನವರಸಗಳನ್ನೂ ಕೂಡ ಇಟ್ಟುಕೊಂಡಿದ್ದ ಒಂದು ದೈತ್ಯ ಕಾರ್ಖಾನೆ ಅದು. ನಟ ದರ್ಶನ್ ರವರ ತಂದೆಯ ಆ ಒಂದು ನಟನಾ ಜೀವನ ಇತ್ತಲ್ಲ, ಅದೊಂಥರ ಕಾರ್ಖಾನೆ ಅವರ ದೇಹ. ಅಷ್ಟು ನಟನಾ ಕೌಶಲ್ಯಗಳಿತ್ತು. ಆದರೆ ಅಣ್ತಮ್ಮಾಸ ಹಣ ಮಾಡಿದ್ದು ಹೇಗೆ? ಕಾರಣ, ಪಿತ್ರಾರ್ಜಿತ ಆಸ್ತಿಗಳಲ್ಲಿ ಹೆಮ್ಮೆಯನ್ನ ಹೇಳಿಕೊಳ್ಳುವ ಮತ್ತು ಹೆಮ್ಮೆ ಪಡುವಂತಹ ಮಕ್ಕಳ ಕಾಲಘಟ್ಟದಲ್ಲಿ ಆಸ್ತಿಯೇ ಇಲ್ಲದ ತಂದೆಯ ಮಕ್ಕಳೊಬ್ಬರು ಕೋಟ್ಯಾಧೀಶರಾಗ್ತಾರೆ ಅನ್ನೋದಾದರೆ ಒಂದಷ್ಟು ಪ್ರಶ್ನೆಗಳು ಹೇಳುತ್ತೆ. ಆದರೆ ಅಣ್ತಮ್ಮಾಸ ಹಣ ಮಾಡಿದ್ದು ಹೇಗೆ ಗೊತ್ತಾ? ಡಿ ಬಾಸ್ ಸಂಪತ್ತಿನ ಹಿಂದಿನ ರಹಸ್ಯ ಬಗ್ಗೆ ನಾವು ಹೇಳ್ತೀವಿ. ದರ್ಶನ್ಗೆ ಹಣ, ಆ ನಂಬಿಕೆಯಿಂದ ದರ್ಶನ್ ಕೈ ಹಿಡಿದ ಧನಲಕ್ಷ್ಮಿ. ದರ್ಶನ್ಗೆ ಹಣ ಹೊಳೆಯ ರೂಪದಲ್ಲಿ ಬಂದಿದ್ದು ಹೇಗೆ? ದರ್ಶನ್ ತಂದೆ ತೂಗುದೀಪ ಶ್ರೀನಿವಾಸ್ ಖಳನಟನಾಗಿದ್ರು, ಹಲವು ಚಿತ್ರಗಳಲ್ಲಿ ನಟಿಸಿದ್ರು. ದೊಡ್ಡ ಮಟ್ಟದ ಪೇಮೆಂಟ್ ಇರಲಿಲ್ಲ, ಹಿರಿಯರ ಆಸ್ತಿ ಇರಲಿಲ್ಲ. ಹೀಗಿದ್ದರೂ ಇಂದು ಕುಬೇರನಾಗಿದ್ದು ಹೇಗೆ? ದರ್ಶನ್ಗೆ ಹಣ ಹೊಳೆಯ ರೂಪದಲ್ಲಿ ಬಂದಿದ್ದು ಹೇಗೆ? ಆ ನಂಬಿಕೆಯಿಂದ ದರ್ಶನ್ ಕೈ ಹಿಡಿದ ಧನಲಕ್ಷ್ಮಿ. ನಾವು ಯಾವ ಧನಲಕ್ಷ್ಮಿಯ ಬಗ್ಗೆ ಮಾತನಾಡ್ತಾ ಇದ್ದೀವಿ ಅನ್ನುವಂತಹ ವಿವೇಚನೆ ನೆಟ್ಟಿಗರಿಗೆ ಇದೆ ಅನ್ನೋ ಪರಿಜ್ಞಾನ ನಮಗಿದೆ. ಧನಲಕ್ಷ್ಮಿ ಕಾಂಚಾಣ ಕುಣಿದಿದ್ದು ಹೇಗೆ ದರ್ಶನ್ ಕೈಯಲ್ಲಿ ಅಂತ ಹೇಳ್ತಿದ್ದೀವಿ. ಹಲವು ಚಿತ್ರಗಳಲ್ಲಿ ನಟಿಸಿದ್ರು, ದೊಡ್ಡ ಮಟ್ಟದ ಪೇಮೆಂಟ್ ಇರಲಿಲ್ಲ, ಹಿರಿಯರ ಆಸ್ತಿ ಇರಲಿಲ್ಲ, ಪಿತ್ರಾರ್ಜಿತ ಆಸ್ತಿನೂ ಇರಲಿಲ್ಲ. ಆದರೂ ಇವತ್ತು ಬಹುದೊಡ್ಡ ಸಾಮ್ರಾಜ್ಯದ ಸಾಮ್ರಾಟನಾಗಿ ಮಿಂಚುತ್ತಾ ಇದ್ದಾರೆ ನಟ ದರ್ಶನ್. ಆ ಮಿಂಚುವ ಆ ಸ್ಟಾರ್ ನಟನ ಬಗ್ಗೆ ಸಾಕಷ್ಟು ಜನ ಮತ್ಸರಗಳನ್ನು ತೋರಿದ್ದಾರೆ. ಆ ಮಟ್ಟಕ್ಕೆ ಬೆಳೆದ್ರು ಅವರು. ದರ್ಶನ್ ತಂದೆ ತೂಗುದೀಪ ಶ್ರೀನಿವಾಸ್ ಖಳನಟರಾಗಿದ್ದಂತಹವರು. ನಾವು ಯಾಕೆ ಹೇಳ್ತಿದ್ದೀವಿ ಅಂತ ಹೇಳಿದ್ರೆ, ಕನ್ನಡ ಸಿನಿಮಾದ ಚರಿತ್ರೆಯಲ್ಲಿ ಖಳನಟನೊಬ್ಬನ ಕುಟುಂಬ ಅಷ್ಟರ ಮಟ್ಟಿಗೆ ಬೆಳೆದದ್ದನ್ನು ನಾವೆಲ್ಲೂ ಗಮನಿಸಿಲ್ಲ. ಅದರ ಅರ್ಥ, ಖಳನಟರನ್ನು ಕನ್ನಡ ಸಿನಿಮಾ ಇಂಡಸ್ಟ್ರಿ ಮೂಲೆಗುಂಪು ಮಾಡ್ತಾ ಇದೆ, ಖಳನಟರ ಮಕ್ಕಳಿಗೆ ಅವಕಾಶಗಳನ್ನು ಕೊಡ್ತಾ ಇಲ್ಲ. ಈ ತರಹದ ದೂಷಣೆಯನ್ನು ನಾವು ಮಾಡುವಂತಹ ಪ್ರಯತ್ನ ಮಾಡೋದಿಲ್ಲ. ಅದೇನೇ ಆಗಿರ್ಬೋದು, ಆ ಚರ್ಚೆಯೇ ಪ್ರತ್ಯೇಕ. ಆದರೆ ನಾವಿಲ್ಲಿ ಹೇಳ್ತಾ ಇರುವಂತಹದ್ದು, ತಂದೆಯ ಆಸ್ತಿಗಳಿರಲಿಲ್ಲ, ತಂದೆಯೂ ಕುಬೇರನಾಗಿ ಬೆಳೆದಿರಲಿಲ್ಲ. ಆದರೆ ನೋಡ್ತಿದ್ದ ಹಾಗೆ ಅಣ್ತಮ್ಮಾಸಗಳು ಕೋಟ್ಯಾಧೀಶರಾದರು. ಅದು ಹೇಗೆ? ಹಲವು ಚಿತ್ರಗಳಲ್ಲಿ ನಟಿಸಿದ್ರು ಕೂಡ ದೊಡ್ಡ ಮಟ್ಟದ ಪೇಮೆಂಟ್ ಇರಲಿಲ್ಲ, ಹಿರಿಯರ ಆಸ್ತಿ ಇರಲಿಲ್ಲ. ಹೀಗಿದ್ರು ಇಂದು ಕುಬೇರನಾಗಿದ್ದು ಹೇಗೆ ಎನ್ನುವಂತಹದ್ದನ್ನು ನಾವು ನಿಮಗೆ ತೋರಿಸುವಂತಹ ಪ್ರಯತ್ನಗಳನ್ನು ಮಾಡ್ತೀವಿ. ಒಬ್ಬ ಸ್ಟಾರ್ ನಟ, ಲೈಟ್ ಬಾಯ್ನಿಂದ ಸ್ಟಾರ್ ನಟನಾಗಿ ಬೆಳೆದಿರುವಂತಹ ನಟ, ಲೈಟ್ ಬಾಯ್ ಆಗಿದ್ದ ಮನುಷ್ಯ, ಸಣ್ಣ ಪುಟ್ಟ ಪಾತ್ರಗಳಲ್ಲಿ ಅಭಿನಯಿಸಿ ನಾಯಕ ನಟನಾದಂತಹ ದಚ್ಚು ಅಂದರೆ ದರ್ಶನ್, ಸದ್ಯ ಹಣ ಹರಿದು ಬರೋಕೆ ಕಾರಣ ತಿಳಿಸಿದ ದಿನಕರ್ ತೂಗುದೀಪ್. ಹೆಂಗೆ ಬರ್ತಾ ಇದೆ ಹಣ ಅನ್ನೋದ್ರ ಬಗ್ಗೆ ಕಾರಣ. ಇವರ ಹಣ ಗಳಿಕೆ ಹಿಂದಿದೆ ತಂದೆ ಪಾಲಿಸಿದ ವಿಶೇಷವಾದಂತಹ ನಂಬಿಕೆ.
ತೂಗುದೀಪ್ ಶ್ರೀನಿವಾಸ್ ಕೊನೆಯವರೆಗೂ ಮೈಸೂರಲ್ಲೇ ವಾಸವಾಗಿದ್ದರು. ಕೊನೆಯ ನಿಮಿಷದವರೆಗೂ ಶೂಟಿಂಗ್ ಆಗಿ ಬೆಂಗಳೂರಿಗೆ ಮೈಸೂರಿನಿಂದ ಬರ್ತಾ ಇದ್ರು. ಈ ವೇಳೆ ಹರಿಯುವ ಕಾವೇರಿ ನದಿಯ ನೀರಿಗೆ ಕಾಸು ಹಾಕ್ತಿದ್ರಂತೆ. ನೀರಿಗೆ ಹಣ ಹಾಕಿದ್ರೆ ಹಣ ಹರಿದು ಬರುತ್ತೆ ಎಂಬ ನಂಬಿಕೆ ತಂದೆಯದ್ದು. ಅದೇ ಪದ್ಧತಿಯನ್ನ ರೂಢಿಸಿಕೊಂಡಿರುವಂತಹ ದರ್ಶನ್ ಮತ್ತು ದಿನಕರ್. ಹೀಗಾಗಿ ಇಂದು ದರ್ಶನ್ಗೆ ಹಣ ಹರಿದು ಬರುತ್ತಿದೆ. ನಾವು ಮೂಢನಂಬಿಕೆ ಅಂಧವಿಶ್ವಾಸಗಳನ್ನ ಅಲ್ಲೆಗಳಿತೀವಿ. ಅದು ವಿಜ್ಞಾನ ಅಥವಾ ವೈಜ್ಞಾನಿಕ ಸಮಾಜ ಅಲ್ಲೆಗಳಿಬೇಕು. ಆದರೆ ಕೆಲ ಧಾರ್ಮಿಕ ನಂಬಿಕೆಗಳ ಬಗ್ಗೆ ಮಾತನಾಡಬಾರದು. ಸಣ್ಣ ಪುಟ್ಟ ಪಾತ್ರಗಳಲ್ಲಿ ನಟನೆ ಮಾಡ್ತಾ ಇದ್ರು. ಸದ್ಯ ಹಣ ಹರಿದು ಬರೋಕೆ ಕಾರಣ ತಿಳಿಸಿದಂತಹ ದಿನಕರ್ ತೂಗುದೀಪ್ ಇವರ ಹಣ ಗಳಿಕೆ ಹಿಂದಿದೆ ತಂದೆ ಪಾಲಿಸಿದಂತಹ ವಿಶೇಷ ನಂಬಿಕೆ. ಆಧ್ಯಾತ್ಮಿಕ ನಂಬಿಕೆಗಳನ್ನ ಮಕ್ಕಳು ಪಾಲಿಸೋದು ಅಪರಾಧ ಅಲ್ಲ. ಆಧ್ಯಾತ್ಮಿಕ ನಂಬಿಕೆ ತಪ್ಪು ಕೂಡ ಅಲ್ಲ. ಆ ನಂಬಿಕೆಯಲ್ಲಿ ಅಂಧವಿಶ್ವಾಸ ಮತ್ತು ಮೂಢನಂಬಿಕೆಗಳಿರಬಾರದು ಅಂತ ಅಷ್ಟೇ. ಆದರೆ ಇಲ್ಲಿ ಹರಿಯುವಂತಹ ಕಾವೇರಿ ನದಿಗೆ ಇವರು ದರ್ಶನ್ ಅವರ ತಂದೆ ಕಾಸು ಹಾಕ್ತಿದ್ರಂತೆ. ಅದು ತಪ್ಪೋ ಸರಿನೋ ಬೇರೆ ವಿಚಾರ. ಆದರೆ ಆ ತಂದೆಯ ಧಾರ್ಮಿಕ ನಂಬಿಕೆಯನ್ನ ಪಾಲಿಸ್ಕೊಂಡು ಬಂದ್ರು. ದರ್ಶನ್ ಮತ್ತು ದರ್ಶನ್ ತಮ್ಮ ದಿನಕರ್ ಇಬ್ರು ಪಾಲಿಸ್ಕೊಂಡು ಬಂದ್ರು. ತಂದೆಯ ಒಂದು ನಂಬಿಕೆ ಇತ್ತು, ಹರಿಯೋ ನದಿಗೆ ನೀರು ಹಾಕಿದ್ರೆ, ಹರಿಯೋ ನದಿಗೆ ಕಾಸು ಹಾಕಿದ್ರೆ ದುಡ್ಡು ಕೂಡ ನದಿ ಥರನೇ ಹರಿಯುತ್ತೆ ಅಂತ. ಹಂಗೆ ಆಯ್ತಲ್ಲ ಅವ್ರ ಜೀವನ. ದರ್ಶನ್ ಮುಟ್ಟಿದ್ದೆಲ್ಲವೂ ಚಿನ್ನ ಆಯಿತು. ದರ್ಶನ್ ತಮ್ಮ ಸಿನಿಮಾ ಮಾಡಿದ್ರು, ನವಗ್ರಹದಂತಹ ಸಿನಿಮಾಗಳು. ಸಾಕಷ್ಟು ಜನ ಹೇಳಿದ್ರು ತಮ್ಮನಿಗೆ ಸ್ವಂತ ಮನೆ ಮಾಡಿಕೊಡ್ಲಿಲ್ಲ ದರ್ಶನ್ ಅಂತ ಹೇಳಿ. ಯಾಕೆ ಮಾಡಿಕೊಡ್ಬೇಕು, ಯಾರು ಮಾಡಿಕೊಡ್ಬೇಕು? ಸ್ವಾವಲಂಬಿಯಾಗಿ ಬದುಕುವಂತಹ ಎಲ್ಲ ಅರ್ಹತೆ, ಯೋಗ್ಯತೆ, ಕೆಪಾಸಿಟಿ ಎಲ್ಲವೂ ಕೂಡ ತಮ್ಮನಿಗಿದೆ. ದಿನಕರಿಗೆ ಸ್ವಂತ ಮನೆಯೇನು 9 ಮನೆ ಖರೀದಿ ಮಾಡುವಂತಹ ಟ್ಯಾಲೆಂಟ್ ಆ ಮನುಷ್ಯನಿಗಿದೆ. ದರ್ಶನ್ ಮಾಡಿ ಕಟ್ಟಿಸಿಕೊಡಬೇಕಾದಂಥ ಅನಿವಾರ್ಯತೆ ಆಗಲಿ ಅವಶ್ಯಕತೆ ಆಗಲಿ ಅಲ್ಲಿಲ್ಲ. ದಿನಕರೇನು ಅರ್ಜಿಯನ್ನು ಹಾಕಿರಲಿಲ್ಲ ದರ್ಶನ್ಗೆ ನನಗೆ ಮನೆ ಬೇಕು ಅಂತ ಹೇಳಿ. ಅರ್ಜಿ ಹಾಕಿದ್ರು ಕೂಡ ಆ ಅರ್ಜಿಯನ್ನು ನಿರಾಕರಿಸುವಂತಹ ನಿರ್ಭಾವುಕ ಹೃದಯ ಏನಲ್ಲ ದರ್ಶನ್ ರವರದು. ತಮ್ಮನಿಗೆ ಪ್ರೀತಿಯಿಂದನೇ ಕಟ್ಟಿಸಿಕೊಡ್ತಾ ಇದ್ರೇನೋ. ಈ ವೇಳೆ ಹರಿಯುವ ಕಾವೇರಿ ನದಿಯ ನೀರಿಗೆ ಕಾಸು ಹಾಕ್ತಾ ಇದ್ರು. ತಂದೆ ಬದುಕಿದ್ದಂತಹ ಕಾಲಘಟ್ಟದಲ್ಲಿ ಸಿನಿಮಾ ಶೂಟಿಂಗಿಗಾಗಿ ಬೆಂಗಳೂರು, ಹೈದರಾಬಾದು ಹೀಗೆಲ್ಲ ಬರೋದಕ್ಕಿರುತ್ತೆ. ಆ ಸಂದರ್ಭದಲ್ಲಿ ಅವ್ರು ಬರ್ತಾ ಇದ್ರು ಬೆಂಗಳೂರಿಗೆ. ಆ ಸಂದರ್ಭ ಕಾವೇರಿ ನದಿಗೆ ಕಾಯಿನ್ ಹಾಕ್ತಿದ್ರಂತೆ, ಅಂದರೆ ಚಿಲ್ಲರೆ ಕಾಸು ಹಾಕ್ತಿದ್ರಂತೆ. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಆಗ ಆರ್ಥಿಕವಾಗಿ ತುಂಬ ಸಂಕಷ್ಟದಲ್ಲಿದ್ದಂಥ ಕುಟುಂಬ ದಿನಕರ್ ಅವರದು. ಅವರು ಕೇವಲ ತೂಗುದೀಪ್ ಶ್ರೀನಿವಾಸ್ ಅವರ ಕುಟುಂಬ ಮಾತ್ರ ಹಂಗಿದ್ದಿದ್ದಲ್ಲ. ಈ ರಾಜ್ಯದ ಎಲ್ಲ ಕನ್ನಡ ಖಳನಟರ ಕುಟುಂಬದ ಸ್ಥಿತಿಯೂ ಕೂಡ ಆರ್ಥಿಕವಾಗಿ ಬಹಳಷ್ಟು ದುರ್ಬಲವಾಗಿ ಇದ್ದಂತಹ ಕುಟುಂಬಗಳೇ. ಹೀರೋಗಳ ಕುಟುಂಬಗಳು ಮಾತ್ರ ಮಿಂಚುತ್ತಾ ಇತ್ತು. ಆದರೆ ಖಳನಟನ ಕುಟುಂಬಗಳು ಸಣ್ಣ ಪೇಮೆಂಟ್ ಇತ್ತು ಆ ಸಂದರ್ಭದಲ್ಲಿ. ಸೊ ಹಾಗಾಗಿ ಆರ್ಥಿಕ ಸಮಸ್ಯೆಗಳು ಇದ್ದದ್ದು ಸ್ವಾಭಾವಿಕ. ಹಾಗೆ ತಂದೆಯ ಆಧ್ಯಾತ್ಮಿಕ ನಂಬಿಕೆಯನ್ನು ಮಕ್ಕಳು ಕೂಡ ಪಾಲಿಸ್ತಾ ಇದ್ದಾರೆ ಎಂದು ಹೇಳಲಾಗ್ತಾ ಇದೆ. ಒಟ್ಟಾರೆ ದರ್ಶನ್ ಮತ್ತು ದರ್ಶನ್ರ ತಮ್ಮ ಹಣದ ವಿಚಾರದಲ್ಲಿ ಕುಬೇರನಾಗೋದಕ್ಕಿರುವಂತಹ ಕಾರಣ ತಂದೆ ಅನುಸರಿಸಿಕೊಂಡು ಬಂದಿದ್ದಂತಹ ಪದ್ಧತಿಯನ್ನು ಮಕ್ಕಳು ಅನುಸರಿಸಿದ್ದು.